ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂ3 ಚಾನಲ್ಗೆ ಸ್ವಾಗತ. ಇಂಡೋ ಪಾಕ್ ಮತ್ತು ಇಂಡೋ ಚೀನಾ ಗಡಿಯಲ್ಲಿ ಗಡಿಬಿಡಿ ಸುದ್ದಿಗಳು ಆವಾಗವಾಗ ಕೇಳಿಸ್ತಿರುತ್ತೆ. ಗಡಿಯಲ್ಲಿ ಪುಂಡಪೋಖ್ರಿಗಳಂತೆ ಆಡುವ ಶತ್ರು ದೇಶಗಳ ಸೈನಿಕರ ವಿಜೃಂಭಣೆಯನ್ನು ಮಟ್ಟ ಹಾಕಲು, ಉಗ್ರಗಾಮಿಗಳ ಉಗ್ರ ಚಟುವಟಿಕೆಯನ್ನು ನಿಲ್ಲಿಸಲು ಭಾರತ ಸೇನೆಗೆ ಹೊಸ ಆಯುಧ ಸೇರ್ಪಡೆಯಾಗಿದೆ. ಅದೇ ಸೈಲೆಂಟ್ ಕಿಲ್ಲರ್ ನಾಗಾ. ಈ ಅಸ್ತ್ರವನ್ನು ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಾಗ್ಪುರದ ಸೋಲಾರ್ ಇಂಡಸ್ಟ್ರೀಸ್ನ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ EEL ಕಂಪನಿದವರು ತಯಾರಿಸಿದ್ದಾರೆ. ಇದನ್ನು ತಯಾರಿಸಲು 75% ದೇಶೀಯ ಉಪಕರಣಗಳನ್ನು ಉಪಯೋಗಿಸಲಾಗಿದೆ. ಇದನ್ನು ಪರೀಕ್ಷಿಸಲು ಬೆಂಗಳೂರಿನ ಜೆಡ್ ಮೋಷನ್ ಆಟೋನಮಸ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಹಯೋಗದಿಂದ ವಿನ್ಯಾಸಗೊಳಿಸಿ ಯಶಸ್ವಿ ಸಾಧಿಸಿದೆ. EEL ಕಂಪನಿಯು ಭಾರತ ಸೇನೆಯೊಂದಿಗೆ 480 ನಾಗಾಸ್ತ್ರ ಡ್ರೋನ್ಗಳನ್ನು ಒದಗಿಸಲು ಒಪ್ಪಿಕೊಂಡಿದೆ. ಇದೀಗ 120 ಡ್ರೋನ್ಗಳನ್ನು ಸೇನೆಗೆ ಹಸ್ತಾಂತರಿಸಲಾಗಿದೆ. ಈ ಡ್ರೋನ್ಗಳ ವಿಶೇಷತೆ ಏನಂದರೆ, ಇದರಲ್ಲಿರೋ ಅಡ್ವಾನ್ಸ್ಡ್ ಕ್ಯಾಮರಾಗಳಿಂದ ರಾತ್ರಿ ವೇಳೆ ಸ್ಪಷ್ಟ ಚಿತ್ರಣವನ್ನು ಸೆರೆ ಹಿಡಿಯುವ ಸಾಮರ್ಥ್ಯವೂ ಹೊಂದಿದೆ. ಇದರ ತೂಕ 9 kgಗಳಷ್ಟು ಇದೆ. ಇದನ್ನು ಸುಲಭವಾಗಿ ಎಲ್ಲಿಗೆ ಬೇಕಾದರೂ ಸಾಗಿಸಬಹುದು. ಹಾಗೆ ಇದನ್ನು ರಿಮೋಟ್ ಕಂಟ್ರೋಲ್ ಮೂಲಕ ಉಡಾಯಿಸಬಹುದು. ಒಬ್ಬ ವ್ಯಕ್ತಿ ಇದನ್ನು 15 ಕಿಲೋಮೀಟರ್ವರೆಗೂ ಹಾರಿಸಬಹುದು. ನಂತರ ಇದು 30 ಕಿಲೋಮೀಟರ್ವರೆಗೂ ಸ್ವಯಂ ಚಾಲಿತವಾಗಿ ಟಾರ್ಗೆಟ್ನ ರೀಚ್ ಆಗುತ್ತೆ. ಇದು 1 kgಯಷ್ಟು ಸ್ಫೋಟಕಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಶತ್ರುಗಳ ಕಣ್ಣಿಗೆ ಬೀಳದೆ 200 ಮೀಟರ್ಗಿಂತಲೂ ಹೆಚ್ಚು ಎತ್ತರದ ಪ್ರದೇಶದಲ್ಲಿ ಹಾರಬಲ್ಲದು. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ, ಕಾಮೆಂಟ್ ಹಾಕಿರಿ, ಶೇರ್ ಮಾಡಿರಿ.